ಬರ್ತಾ ಇದೀರಿ, ಇದು ನನ್ನ ಕನ್ಸ? ಅಯ್ಯ ನೋಡೆ ಏಂಜಲ ಏಂಜಲ ಏಂಜಲ್, ಇಷ್ಟೊಂದು ಆಶ್ಚರ್ಯ ಪಡಬೇಡಿ ಮಕ್ಕಳ. ನಾನು ದೂತರ ದೂತ, ದೇವದೂತ. ಮೇಲಿರೋನು ನಿಮ್ಮಿಂದ ತುಂಬಾ ಸಂತೋಷ ಆಗಿದ್ದಾನೆ. ಅವನು ಸಂದೇಶ ಕಳ್ಸಿದ್ದಾನೆ. ಈ ರೀತಿನೇ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇರಿ. ಅವನು ನಿಮ್ಮ ಜೀವನನ ಸಂತೋಷದಿಂದ ತುಂಬುತ್ತಾನೆ. ಓ ಇದ್ಯಾರು? ಓ ಇದು ಏಲಿಯನ್ ಇರ್ಬೋದು. ಬಾ ಶಿವ ಕೇಳೋಣ. ಶಿವ ಬೇಗ ಬಾ, ನಿನ್ ಕೈಲಿ ನಂಬಕ್ಕಾಗಲ್ಲ. ವೇದಾ ಸಿಟಿಲಿ ಏಂಜಲ್ ಹಾರ್ತಿದೆ. ಬೇಗ ಬಾ. ಸೈಕಲ್ ನ ಹಿಂದೆ ಅಲ್ಲ, ಮುಂದೆ ನೋಡ್ಕೊಂಡು ಓಡಿಸ್ತಾರೆ. ಶಿವ ಶಿವ ಬೇಗ ಬಾ, ನಾವ್ ನಿನ್ನನ್ನೇ ಹುಡುಕ್ತಾ ಬಂದಿದ್ವಿ. ಬರೋ ಅವಶ್ಯಕತೆ ಏನಿತ್ತು? ಫೋನ್ ಮಾಡ್ಬೋದಿತ್ತಲ್ಲ. ಓ ಯೋಚನೆನೆ ಮಾಡ್ಲಿಲ್ವಲ್ಲ. ಬಿಡು, ಬೇಗ ಬಾ, ಒಬ್ಬ ದೇವದೂತ ಬಂದಿದ್ದಾನೆ. ಮೇಲಿರೋನು ಹೇಳಿದಾನೆ, ನಿಮ್ಮೆಲ್ಲರಿಗೂ ಬಹುಮಾನ ಕೊಟ್ಬಾ ಅಂತ, ಖುಷಿ ಪಡಿಸಿ ಬಾ ಅಂತ. ಒಳ್ಳೆ ಕೆಲ್ಸಕ್ಕೆ ಬಹುಮಾನ ಸಿಗ್ಲೇಬೇಕಲ್ವಾ? ಹಾರುವಂತ ದೇವದೂತ ಇದ್ರಲ್ಲೇನೋ ಮಸ್ಲತ್ತಿದೆ ಅನ್ಸುತ್ತೆ. ಜನನ ಯಾಮಾರಿಸ್ತಾ ಇದ್ದಾನೆ. ಅರೆ ಚಾಕ್ಲೇಟ್ ಮತ್ತೆ ಲಾಲಿಪಾಪ್. ಚಾಕ್ಲೇಟ್ ಮತ್ತೆ ಲಾಲಿಪಾಪ್. ನಾನು ಚಾಕ್ಲೇಟ್ ಏನ್ ನಡೀತಾ ಇದೆ ಇಲ್ಲಿ? ನನ್ ಏರಿಯಾದಲ್ಲಿ ಏಂಜಲ ಜರಮ, ಇದೆಲ್ಲ ಹೇಗೆ? ದೇವದೂತ್, ಮಕ್ಕಳಿಗೇನೋ ಚಾಕ್ಲೇಟ್ ಆಗಿ ಬಹುಮಾನ ಕೊಟ್ಟೆ, ನಮ್ಗೇನ್ ಕೊಡ್ತಾ ಇದೀಯ ನೀನು? ಲಡ್ಡು ಸಿಂಗ್ ಸರ್, ನಿಮಗೇನು ಆಗಿಲ್ಲ ಅಲ್ವಾ? ಕೊಡಿ ದೇವದೂತ್, ಇನ್ನೂ ಕೊಡಿ. ಇಷ್ಟು ದುಡ್ಡಲ್ಲಿ ನಾವ್ ಏನ್ ಮಾಡಕ್ಕಾಗುತ್ತೆ? ಇನ್ನು ತುಂಬಾ ಕೊಡಿ ನೀವು. ನಾನು ಅಷ್ಟೇ ಕೊಡೋದಕ್ ಸಾಧ್ಯ, ಎಷ್ಟು ಮೇಲಿರೋನು ಹೇಳಿದಾನೆ. ದೇವದೂತ್ರೆ, ದಯವಿಟ್ಟು ಕನಿಕರ ತೋರಿಸಿ. ನಮ್ಮ ಹತ್ರ ಇರೋ ಹಣನೆಲ್ಲ ನೀವು ಡಬಲ್ ಆಗಿ ಮಾಡ್ಬೇಡಿ. ಡಬಲ್ ಮಾಡ್ಬಿಡಿ. ಸರಿ, ನಾನ್ ನಿಮ್ಮೆಲ್ಲರಿಂದ ತುಂಬಾ ಸಂತೋಷ ಆಗಿದ್ದೀನಿ. ಅದರಿಂದ ನಿಮ್ಮನೆಯಲ್ಲಿರೋ ಎಲ್ಲ ಹಣ, ದುಡ್ಡು, ಚಿನ್ನ, ಬೆಳ್ಳಿ ಎಲ್ಲದನ್ನು ತಗೊಂಡು ಇಲ್ಲಿಟ್ಬಿಡಿ. ನಾನದನ್ನ 1,000 ಪಟ್ಟು ಜಾಸ್ತಿ ಮಾಡ್ತೀನಿ. ಏನೋ ಇಲ್ಲಿ ನಡೀತಾ ಇದೆ. ಸರಿ, ಇವನ್ನ ಹಿಂಬಾಲಿಸಿದ್ರೆ ಎಲ್ಲ ಗೊತ್ತಾಗುತ್ತೆ. ಬಾಸ್, ಒಬ್ಬ ಹುಡುಗ ನಿಮ್ಮನ್ನ ಹಿಂಬಾಲಿಸ್ತಾ ಇದ್ದಾನೆ. ಹಿಂದೆ ನೋಡಿ ನೀವು. ಓ, ಇವನ್ ಯಾರೋ ಸಾಮಾನ್ಯದ ಮಗು ಅಲ್ಲ. ಆದ್ರೂ ಮಗು ನನ್ನ ಮುಂದೆ ಮಗುನೇ. ಈಗ್ಲೇ ನೋಡ್ಕೊತೀನಿ ಇವನ್ನ. ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ ಮಗು?
ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಹೆಸರೇನೋ ಚೆನ್ನಾಗೇ ಇದೆ, ಆದ್ರೂ ಗಿದ್ರಾತ್ಗಿಂತ ಚೆನ್ನಾಗಿಲ್ಲ. ಇವತ್ತಿನ ನಂತರ ನಿನ್ನ ಹೆಸರು ಯಾರು ಕೇಳೋದಿಲ್ಲ. ಬಾಯ್ ಬಾಯ್ ಶಿವ. ಶಿವ, ನಾಳೆ ಆ ದೇವದೂತರು ಮತ್ತೆ ಬರ್ತಾರೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ಯಾ? ನಾನು ಒಂದ್ ದೊಡ್ಡ ಚೀಲ ತಗೊಂಡ್ಬರ್ತೀನಿ. ಬೀಳೋ ಚಾಕ್ಲೇಟ್ಸ್ನೆಲ್ಲ ಅದ್ರಲ್ಲಿ ತುಂಬಿಕೊಂಡು ಓಡೋಗ್ತೀನಿ. ನಾನು ನಮ್ಮ ಅಮ್ಮನ ಒಡವೆಗಳನ್ನ ತಗೊಂಡ್ಬರ್ತೀನಿ. ಅದನ್ನ 100 ಪಟ್ಟು ಮಾಡ್ತೀನಿ. ನಮ್ಮ ಅಮ್ಮನ್ನ ಖುಷಿ ಪಡಿಸ್ತೀನಿ. ಜೀವನದಲ್ಲಿ ಮೊದಲನೇ ಸಲ ದೇವದೂತ ನೋಡ್ದೆ. ಅವನೆಷ್ಟು ಕ್ಯೂಟ್ ಆಗಿದ್ದಾನೆ. ನನ್ಗಂತೂ ಅವನು ಡೂಪ್ಲಿಕೇಟ್ ಅನಿಸ್ತಾನೆ. ಅವನು ಡೂಪ್ಲಿಕೇಟೆ. ನಾಳೆ ಅವನ್ನ ಹಿಡಿಯೋಣ. ನಾನು ಲಡ್ಡು ಸಿಂಗ್ ಸರ್ಗೆ ರೋಪ್ ಗನ್ನ ತರೋದಿಕ್ ಹೇಳಿದೀನಿ. ರೋಪ್ ಗನ್ ಅದೇನು? ನಾಳೆನೆ ನೋಡು. ಸ್ನೇಹಿತರೆ, ನಮ್ದಂತೂ ಒಂದೇ ಗುರಿ ಇದೆ. ದುಡ್ಡು ಹಣ ಜಪ, ಬೇರೆಯವ್ರ ದುಡ್ಡು ನಮಗೆ. ನಾಳೆ ನಾವು ವೇದಾಸ್ ನಗರದ ಎಲ್ಲಾ ಜನಗಳ ದುಡ್ಡು, ಚಿನ್ನ, ಬೆಳ್ಳಿ ಎಲ್ಲಾ ತಗೊಂಡು ಮಾಯ ಆಗ್ಬಿಡ್ತೀವಿ. ಮತ್ತೆ ನಮ್ಮ ಹಳೆ ಅಡ್ಡದಲ್ಲಿ ಮೀಟ್ ಮಾಡೋಣ. ಲೆಟ್ಸ್ ಹ್ಯಾವ್ ಪಾರ್ಟಿ. ಹಾ ಹಾ ದೇವದೂತರು ಬಂದ್ರು, ದೇವದೂತರು ಬಂದ್ರು. ಹೇ ದೇವದೂತ್ರೆ, ನಮ್ಮ ಹಣ, ಚಿನ್ನ, ಒಡವೆನೆಲ್ಲ ಡಬಲ್ ಮಾಡಿ. ಬಂದ್ರು, ಬಂದ್ಬಿಟ್ರು ದೇವದೂತರು. ಡಬಲ್ ಮಾಡಿ, ಬೇಗ ಡಬಲ್ ಮಾಡಿ. ನನ್ನ ಪ್ರೀತಿಯ ಮಕ್ಕಳ, ಮೇಲಿನವನು ನಿಮ್ಮಿಂದ ತುಂಬಾ ಖುಷಿಯಾಗಿದ್ದಾನೆ. ನಾನು ಯಾವಾಗ ಅವರಿಗೆ ಹೇಳ್ದೆ ನಾನು ನಿಮ್ಮ ಚಿನ್ನ, ಬೆಳ್ಳಿ, ದುಡ್ಡು, ಹಣ, ಒಡವೆನೆಲ್ಲ 1,000 ಪಟ್ಟು ಜಾಸ್ತಿ ಮಾಡ್ಬೇಕು ಅಂತ ಇದ್ದೀನಿ ಅಂತ, ಆಗ ಅವ್ರು ಹೇಳಿದ್ರು 1,000 ಪಟ್ಟಲ್ಲ 2,000 ಪಟ್ಟು ಜಾಸ್ತಿ ಮಾಡು ಅಂತ. ವೇದಾಸ್ ನಗರದ ಜನ ತುಂಬಾ ಒಳ್ಳೆಯವರು. ಹೌದು ಹೌದು. ಜಾಸ್ತಿ ಮಾಡಿ. ಏನಾಗ್ತಿದೆ ದೇವದೂತ್ರೆ, ಏನಾಗ್ತಿದೆ?
ಇದು ನನ್ನ ಅಪಮಾನ. ನಾನು ಸೇಡ್ ತೀರಿಸ್ಕೋತೀನಿ. ದೇವದೂತ್ ಸರ್, ಇವಾಗ ನಿಮ್ ಗುಟ್ಟನ್ನ ಎಲ್ಲಾರ್ ಮುಂದೆ ತೋರಿಸ್ತೀನಿ. ಮಗು, ನಿನ್ನ ನಿನ್ನ ಕಡೆಯವರ ಕೈಯಿಂದಾನೆ ಮುಗಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಗಿದ್ರಾಜೆ ಅಲ್ಲ. ವೀರ್ ಸಿಂಗ್, ಪ್ಲಾನ್ ಬಿ ಗೆ ತಯಾರು ಮಾಡ್ಕೋ. ಈ ನಗರದ ಮಗು ಶಿವ ನನ್ನನ್ನ ಅವಮಾನ ಮಾಡಿದಾನೆ. ಮತ್ತೆ ನಿಮ್ಮೆಲ್ಲರಿಗೂ ಇದ್ರ ಶಿಕ್ಷೆ ಅನುಭವಿಸ್ಬೇಕು. ಇಲ್ಲ ದೇವದೂತ್ರೆ, ಬೇರೆಯವ್ರ ಶಿಕ್ಷಣ ನಮಗ್ ಕೊಡಬೇಡಿ ನೀವು. ಹೋಗಿ ಅವನನ್ನ ಮುಗಿಸ್ಬಿಡಿ. ಅವನ್ನ ಮಾಡಿ ಮೇಲೆ ಕಟ್ ಹಾಕಿದ್ದೀನಿ. ನಾಳೆ ಅಷ್ಟರಲ್ಲಿ ಅವನ್ನ ಮುಗಿಸ್ಲಿಲ್ಲ ಅಂದ್ರೆ ಬೆಂಕಿಯ ಉಂಡೆಗಳನ್ನ ಸುರ್ಸಿ ಪೂರ್ತಿ ನಗರನ ಸರ್ವನಾಶ ಮಾಡ್ಬಿಡ್ತೀನಿ. ಅಯ್ಯೋ, ಏನಿದು ಈ ರೀತಿ ಆಗೋಯ್ತು? ದೇವದೂತರಿಗೆ ಕೋಪ ಬಂದು ಹೊರಟೋದ್ರು. ಇದಕ್ಕೆಲ್ಲ ಶಿವನೇ ಕಾರಣ. ಹೊಡಿರಿ ಶಿವನ, ಹೊಡಿರಿ ಎಲ್ರೂ ಸೇರ್ಕೊಂಡು ಶಿವನ ಹೊಡಿರಿ, ಹೊಡಿರಿ, ಹೊಡಿರಿ. ಬೇಗ ನಡೀರಿ, ಶಿವನ ಕಾಪಾಡ್ಬೇಕು. ಥ್ಯಾಂಕ್ಸ್ ಫ್ರೆಂಡ್ಸ್. ಶಿವ, ಬೇಗ ಹೋಗು. ಜನ ನಿನ್ನನ್ನ ಹೊಡೆಯೋಕ್ ಬರ್ತಾ ಇದ್ದಾರೆ. ಶಿವ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಯ್ಯೋಯ್ಯೋ, ಹೊಡಿ ಅಪ್ಪ ಅಲ್ಲಿ ಹೊಡಿ. ಒಳ್ಳೆ ಕೆಲಸ ಮಾಡ್ದೆ ಶಿವ. ನೀನು ನಮ್ಮೆಲ್ರನ್ನ ಇಲ್ಲಿ ಕರ್ಕೊಂಡ್ ಬಂದು ಅವರೆಲ್ಲ ನನ್ನ ಕೈಯಿಂದ ಯಾವತ್ತೂ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಲಡ್ಡು ಸಿಂಗ್ ಸರ್, ಆ ಬೆಂಕಿ ಉಂಡೆಗಳು ಎಲ್ಲಿಂದ ಬರ್ತಿದ್ಯೋ ಅಲ್ಲೇ ಅವರ ಡೆನ್ ಇರಬಹುದು. ಅಲ್ಲಿಗೆ ಹೋಗಿ ನಾವು ಅವ್ರನ್ನ ನೋಡ್ಕೊಳ್ಳೋಣ. ಸರಿಯಾಗಿ ಹೇಳ್ದೆ. ನಮ್ದಂತೂ ಒಂದೇ ಮಂತ್ರ. ದುಡ್ಡು ಹಣ ಜಪ್ಸು, ಬೇರೆಯವ್ರ ಹಣ ನಮ್ದು. ಸರಿ. ಜಯರಾಮ, ಹೇಳಿ ಸರ್. ನೀನು ಮಕ್ಕಳನ್ನ ನೋಡ್ಕೋ. ನಾನು ಶಿವ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬರ್ತೀವಿ. ಹೇ ನೀವು ಗೂಂಡಗಳೇ, ಯು ಆರ್ ಅಂಡರ್ ಅರೆಸ್ಟ್. ಎಲ್ಲಿದ್ದಾನೆ ಆ ನಿಮ್ಮ ಬಾಸ್ ಗಿತ್ರಾಜ್? ಅವನಿಗೆ ಹೇಳಿ ಇವಾಗ್ಲೇ ಅವನ ರಾಜ್ಯ ಬರ ಖತಮಾಯ್ತು ಅಂತ. ಈ ಮಗು ಮತ್ತೆ ಬಂದ್ಬಿಟ್ನಾ? ಏ ಏ ಏ ಮಗು ಅಂತ ಹೇಳ್ಬೇಡ. ಅಯ್ಯೋ, ಕಬಡ್ಡಿ ಕಬಡ್ಡಿ.
ಮಗುನ ಬಿಡಬೇಡಿ. ಮೊಟ್ಟೆ ಇಷ್ಟ ಆಗಲ್ಲ ಅಂದ್ರೆ ಟೊಮ್ಯಾಟೊ ತಗೊಳ್ಳಿ. ಸಾಕು, ಇಲ್ಲೂ ಉರುಳಿದ್ ಸಾಕು. ಜೈಲಿಗೆ ಹೋಗು. ಅಲ್ಲಿ ನೀನು ಹಾರೋದು, ಕುಣಿಯೋದು, ಉರುಳೋದು ಎಲ್ಲ ಮಾಡಬಹುದು. ಅಯ್ಯೋ, ಅಲ್ಲಿ ನೋಡಿ ದೇವದೂತರ ಬಂದಿದ್ದಾರೆ. ಅವರು ನಮ್ಮನ್ನ ಕ್ಷಮಿಸಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಒಡವೆಗಳನ್ನ 2000 ಪಟ್ಟು ಡಬಲ್ ಮಾಡ್ತಾರಂತೆ. ನೋಡಿ ಇವ್ರ ಅವತಾರ. ಸ್ನೇಹಿತರೆ, ಆ ದೇವದೂತ ಜೈಲಿಗೆ ಹೋದ. ಇದನ್ ನಾನು ಇಲ್ಲಿ ಕೇಳಿ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲೂ ನಕಲಿ ದೇವದೂತ ಬರಕ್ ಸಾಧ್ಯನೇ ಇಲ್ಲ, ಗೊತ್ತಾಯ್ತಾ? ಯಾಕಂದ್ರೆ ಇಂಥ ನಕಲಿ ದೇವದೂತರನ್ನ ಹಿಡಿಯೋದಕ್ಕೆ ನಮ್ಮ ಶಿವ ಇದ್ದಾನೆ. ನಮ್ಮ ಶಿವ. ನಿನಗೆ ಜೈವಾಗ್ಲಿ ಶಿವ. ಹಿಪ್ ಹಿಪ್ ಹುರೇ, ಹಿಪ್ ಹಿಪ್ ಹುರೇ, ಹಿಪ್ ಹಿಪ್ ಹುರೇ. ಆದ್ರೆ ಶಿವ ಎಲ್ಲಿದ್ದಾನೆ? ಅರೆ, ಅವನೊಬ್ಬ ನಕಲಿ ದೇವದೂತ. ಮತ್ತೆ ಇಂಥ ಜನರಿಂದ ನಾವ್ ಯಾವಾಗ್ಲೂ ಎಚ್ಚರವಾಗಿರ್ಬೇಕು. ಹಿಪ್ ಹಿಪ್ ಹುರೇ.